ಬಹುಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿದ್ದ ಸಲಾರ್ ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ತೆರೆಗಪ್ಪಳಿಸಿದೆ. ಶಾರುಖ್ ಖಾನ್ ಡಂಕಿ ಎದುರು ಸಲಾರ್ ಆರ್ಭಟ ಜೋರಾಗಿದೆ. ಟೈಟಲ್ ಇಂದಲೇ ಭಾರಿ ನಿರೀಕ್ಷೆ ಹುಟ್ಟುಹಾಕಿದ್ದ ಸಲಾರ್ ಸಿನಿಮಾ ಉಗ್ರಂ ರಿಮೇಕ್ ಹೌದೋ ಅಲ್ಲವೋ ಎನ್ನುವ ಚರ್ಚೆ ಹುಟ್ಟುಹಾಕಿದ್ದು ಸುಳ್ಳಲ್ಲ. ಟ್ರೈಲರ್ ನಲ್ಲಿ ಅದಕ್ಕೆ ಸುಳಿವು ಸಿಕ್ಕಿಬಿಟ್ಟಿತ್ತು. ಪೋಸ್ಟರ್, ಟೀಸರ್, ಟ್ರೇಲರ್, ಸಾಂಗ್ ಹೀಗೆ ಹಂತವಾಗಿ ಕುತೂಹಲ ಹೆಚ್ಚಿಸುತ್ತಾ ಬಂದಿದ್ದ ಸಲಾರ್ ಸಿನಿಮಾ ಕೊನೆಗೆ ರಿಲೀಸ್ ಆಗಿದೆ. ಚಿತ್ರಕ್ಕೆ ವಿಶ್ವದಾದ್ಯಂತ ಭರ್ಜರಿ ಓಪನಿಂಗ್ ಕೂಡ ಸಿಕ್ಕಿದೆ. ಹಾಗಾದರೆ ಸಲಾರ್ ಸಿನಿಮಾ ಹೇಗಿದೆ, ಕತೆ ಏನು? ಉಗ್ರಂ ನೋಡಿದವರಿಗೆ ಸಲಾರ್ ಇಷ್ಟವಾಗುತ್ತಾ? ಪ್ರಶಾಂತ್ ನೀಲ್ ಪ್ರಭಾಸ್ ಡೆಡ್ಲಿ ಕಾಂಬೋ ವರ್ಕ್ ಆಗಿದ್ಯಾ? ಮುಂದೆ ನೋಡ್ತಾ ಹೋಗೋಣ. ವರದರಾಜ್ ಮನ್ನಾರ್ ಪ್ರಭಾಸ್ಗೆ ಬಾಲ್ಯದ ಗೆಳೆಯ. ಕಾರಣಾಂತರಗಳಿಂದ ದೇವ ಕಾನ್ಸರ್ ಬಿಟ್ಟು ತಾಯಿ ಜೊತೆ ಅಸ್ಸಾಂನಲ್ಲಿ ನೆಲೆಸಿರುತ್ತಾನೆ. ತಾಯಿಗೆ ಕೊಟ್ಟ ಮಾತಿನಂತೆ ಆತ ಆಯುಧ ಹಿಡಿಯಲ್ಲ. ಯಾರ ಮೇಲೂ ಕೋಪಗೊಳ್ಳದೆ ತಪ್ಪು ಕಂಡಾಗ ಒಳಗೊಳಗೆ ಕುದಿಯುತ್ತಿರುತ್ತಾನೆ. ಹೀಗಿರುವಾಗ ಆದ್ಯ ವಿದೇಶದಿಂದ ಕೋಲ್ಕತ್ತಾಗೆ ಬರ್ತಾಳೆ. ಆದ್ಯಾಗೆ ಪ್ರಾಣಹಾನಿ ಇದೆ ಎಂದು ಆಕೆ ತಂದೆ ತನ್ನ ಸಹಾಯಕನ ಮೂಲಕ ಅಸ್ಸಾಂನಲ್ಲಿರುವ ದೇವ ಬಳಿಗೆ ಕಳುಹಿಸುತ್ತಾನೆ. ಇಷ್ಟಕ್ಕೂ ಆದ್ಯ ಯಾರು? ಆಕೆಗೆ ಇರುವ ಕಂಟಕ ಏನು? ಆಕೆಯನ್ನ ದೇವ ಯಾಕೆ ರಕ್ಷಿಸುತ್ತಾನೆ? ಇದೆಲ್ಲದರ ನಡುವೆ ದೇವ ಹಾಗೂ ವರದ ನಡುವೆ ವೈಮನಸ್ಸು ಮೂಡಲು ಕಾರಣ ಏನು? ಕಥೆಯ ಕೇಂದ್ರ ಬಿಂದು ಕಾನ್ಸರ್ ಹಿನ್ನೆಲೆ ಏನು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದ್ರೆ ನೀವು ಸಲಾರ್ ಸಿನಿಮಾ ನೋಡಬೇಕು. ಪ್ರಶಾಂತ್ ನೀಲ್ ಈಗಾಗಲೇ ಹೇಳಿದಂತೆ ಇದು ಉಗ್ರಂ ಚಿತ್ರಕಥೆಯೇನೆ. ಆದರೆ ಅದನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಉಗ್ರಂನ ಮರೆಸುವಂತೆ ಹೊಸ ರೂಪದಲ್ಲಿ ಕಟ್ಟಿಕೊಡುವ ಪ್ರಯತ್ನ ಮಾಡಲಾಗಿದೆ. ಗುಜರಾತ್ ಪಾಕಿಸ್ತಾನ ನಡುವೆ ಕಾನ್ಸಾರ್ ಎನ್ನುವ ಒಂದು ಪ್ರದೇಶ ಇದೆ. ಆ ಜಾಗ ಯಾವುದೇ ದೇಶಕ್ಕೆ ಸೇರಲ್ಲ. ಅಲ್ಲಿ ರಾಜ ಮನ್ನಾರ್ ಆಳ್ವಿಕೆ ನಡೆಸುತ್ತಾನೆ. 101 ಭಾಗಗಳಾಗಿ ವಿಭಾಗಿಸಲ್ಪಟ್ಟ ಆ ಪ್ರದೇಶದಲ್ಲಿ 3 ಬೇರೆ ಬೇರೆ ಸಮುದಾಯದ ಜನರಿದ್ದಾರೆ. ಅವರಲ್ಲಿ ರಾಜನ ಕುರ್ಚಿಗಾಗಿ ಅಂತರ್ಯುದ್ಧಗಳು, ರಾಜಕೀಯ ಕುತಂತ್ರ ನಡೆಯುತ್ತಿರುತ್ತದೆ. ಅಲ್ಲಿ ದೇವ, ವರದ ಎನ್ನುವ ಇಬ್ಬರು ಸ್ನೇಹಿತರ ಕಥೆಯನ್ನ ಈ ಸಿನಿಮಾದಲ್ಲಿ ಹೇಳಲಾಗಿದೆ. ರಾಜ ಮನ್ನಾರ್ ಬಳಿಕ ಆತನ ಮಗ ವರದನಿಗೆ ಆ ಕುರ್ಚಿ ಸಿಗಬೇಕು ಎನ್ನುವುದು ಕೆಲವರ ವಾದ. ವರದನನ್ನೇ ಇಲ್ಲವಾಗಿಸಿ ಚುಕ್ಕಾಣಿ ತಾವು ಹಿಡಿಯಬೇಕು ಎಂದು ಅವಣಿಸುವವರ ದೊಡ್ಡ ದಂಡೇ ಇದೆ. ಸ್ನೇಹಿತನಿಗಾಗಿ ಏನು ಬೇಕಾದರೂ ಮಾಡಲು ಸಿದ್ಧನಾಗಿರುವ ದೇವ ಆ ಕುರ್ಚಿಯನ್ನ ವರದನಿಗೆ ದಕ್ಕಿಸಿಕೊಡುತ್ತಾನಾ ಇಲ್ವಾ ಎಂದು ಕತೆ ಮುಂದುವರಿಯುತ್ತದೆ. ಉಗ್ರಂ ಕಥೆಯನ್ನು ಕೆಚಪ್ ಹಿನ್ನೆಲೆಯಲ್ಲಿ ಕಟ್ಟಿಕೊಟ್ಟಂತೆ ಸಲಾರ್ ಭಾಸವಾಗುತ್ತದೆ. ಸಾಕಷ್ಟು ಎಲಿವೇಶನ್ ಸೀನ್ ಸಲಾರ್ ಚಿತ್ರದಲ್ಲಿದೆ. ಡಾರ್ಕ್ ಶೇಡ್, ಸಿನಿಮಾಟೋಗ್ರಫಿ, ಪಾತ್ರಗಳ ಆರ್ಭಟ, ರವಿ ಬಸೂರ್ ಹಿನ್ನೆಲೆ ಸಂಗೀತ ಎಲ್ಲವೂ ನೀಲ ಸಿನಿಮಾಗಳನ್ನೇ ಕಣ್ಮುಂದೆ ತರುತ್ತವೆ. ಇನ್ನುಳಿದಂತೆ ಆಕ್ಷನ್ ಸನ್ನಿವೇಶಗಳಲ್ಲಿ ಪ್ರಭಾಸ್ ಕಟ್ಔಟ್ನ ನೀಲ್ ಚೆನ್ನಾಗಿ ಬಳಸಿಕೊಂಡಿದ್ದಾರೆ. ಕಾಳಿ ಸನ್ನಿಧಿ ಎದುರು ನಡೆಯುವ ಮಾಸ್ ಫೈಟ್ ಪ್ರೇಕ್ಷಕರಿಗೆ ಹಬ್ಬದೂಟ. ಕ್ಲೈಮ್ಯಾಕ್ಸ್ ನಲ್ಲಿ ಪ್ರಭಾಸ್, ಪೃಥ್ವಿ ಇಬ್ಬರು ರಾಕ್ಷಸರಂತೆ ಅಬ್ಬರಿಸಿ ಉಬ್ಬೇರಿಸುತ್ತಾರೆ. ಲಾಜಿಕ್ಗಳನ್ನ ಪಕ್ಕಕ್ಕಿಟ್ಟು ನೀರ್ ಪ್ರಪಂಚದೊಳಗೆ ಪ್ರವೇಶಿಸಿದರೆ ಸಲಾರ್ ಸಿನಿಮಾ ಪ್ರೇಕ್ಷಕರಿಗೆ ಅದ್ಭುತ ಅನುಭವ ನೀಡುತ್ತದೆ. ಉಗ್ರಂ ಕಥೆಯ ಅಸ್ಥಿಪಂಜರಕ್ಕೆ ಹೊಸದಾಗಿ ಮಾಂಸ ರಕ್ತ ಸೇರಿಸಿ ಸಲಾರ್ ಚಿತ್ರಕ್ಕೆ ಪ್ರಶಾಂತ್ ನೀಲ್ ಜೀವ ತುಂಬಿದ್ದಾರೆ. ಅದಕ್ಕೆ ಹೈ ವೋಲ್ಟೇಜ್ ಆಕ್ಷನ್ ಸೀನ್ ತೊಡಿಸಿ ಪ್ರೇಕ್ಷಕರ ಮುಂದೆ ನಿಲ್ಲಿಸಿದ್ದಾರೆ. ಮಾಸ್ ಪ್ರೇಕ್ಷಕರು ಮಿಸ್ ಮಾಡ್ಕೋಬೇಡಿ, ಉಳಿದವರು ಯೋಚಿಸಿ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್.